ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನೊಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೇನೆ. ಅದರ ಹೆಸರು ಅಮೃತ ಫಲ ಅಂತ. ನನ್ನ ಅತ್ತೆ ಇದನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ನಾನು ಅವರಿಂದನೇ ಕೇಳಿ ಕಲಿತದ್ದು. ಬನ್ನಿ ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ. ಈಗ ನಾನು 1 ಕಪ್ ತೆಂಗಿನಕಾಯಿ ತಗೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಕಡಿಯುವ. ತೆಂಗಿನಕಾಯಿ ಮಿಕ್ಸಿ ಹಾಕಿ ಸ್ವಲ್ಪ ನೀರು ಹಾಕಿ ಕಡಿಬೇಕು. ನೋಡಿ, ಇಷ್ಟು ಫೈನಾಗಿ ಪೇಸ್ಟ್ ಮಾಡಬೇಕು, ಕಡಿಬೇಕು. ಆನಂತರ ಸೋಸೋದಿರ್ತದಲ್ಲ, ಅದರಲ್ಲಿ ಸೋಸಬೇಕು. ಆಮೇಲೆ ಅಡಿಯಲ್ಲಿ ಒಂದು ಪಾತ್ರೆ ಇಟ್ಟುಕೊಂಡು ಸೋಸೋದೊಂದು ಇಟ್ಟುಕೊಂಡು ಇದಕ್ಕೆ ನಾವು ಕಡಿದದನ್ನು ಹಾಕಬೇಕು. ಹಾಕಿ ಆಯ್ತಲ್ಲ, ಇದನ್ನು ಚೆನ್ನಾಗಿ ಹಿಂಡಿ ರಸ ಮಾತ್ರ ತೆಗಿಬೇಕು. ನೋಡಿ ಫ್ರೆಂಡ್ಸ್, ರಸ ಉಂಟಲ್ಲ ಅಡಿಯಲ್ಲಿ, ನೋಡಿ ಹೀಗೆ ಮಾತ್ರ ಬರಬೇಕು. ಈಗ ನಾನು ಸೋಸಿದ್ದೇನೆ ತೆಂಗಿನಕಾಯಿ ಕಡ್ದದ್ದು. ಇದು ತೆಂಗಿನಕಾಯಿ. ಆಮೇಲೆ ಸೋಸಿ ಅದರ ರಸ ಇಟ್ಟುಕೊಂಡಿದ್ದೇನೆ. 1 ಕಪ್ನಷ್ಟು ಉಂಟು. ನಾನು ಸ್ಟವಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಬೆಂಕಿ ಉರಿಸ್ತೇನೆ. ಇದಕ್ಕೆ ನಾನು 1 ಕಪ್ ತೆಂಗಿನಕಾಯಿ ಹಾಲು ತೆಗೆದಿಟ್ಟಿದ್ದಲ್ಲ, ಅದನ್ನು ಹಾಕುವ. ಆಮೇಲೆ ಅದೇ ಕಪ್ಪಲ್ಲಿ ದನದ ಹಾಲು 1 ಕಪ್ ಹಾಕುವ. 2 ಹಾಕಿ ಆಮೇಲೆ ಸಕ್ಕರೆ ಹಾಕುವ 1 ಕಪ್ಪು. ಅದೇ ಕಪ್ಪಲ್ಲಿ ಹಾಕಿದ್ದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಕೊಡುವ. ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇರಬೇಕು. ಮಿಕ್ಸ್ ಕೊಡ್ತಾ ಇದ್ದಾಗೆ ಇದು ಚೆನ್ನಾಗಿ ಕಾದಾಗೆ ಅದು ಗಟ್ಟಿ ಆಗ್ತಾ ಬರ್ತದೆ. ನೋಡಿ, ಇದು ಹೀಗೆ ಕುದಿ ಬರ್ತಾ ಕಮ್ಮಿ ಆಗ್ತಾ ಬರ್ತದೆ. ಹೀಗೆ ಕುದಿ ಬರ್ತಾನೆ ಇರ್ತದೆ. ಹೀಗೆ ಕೈ ಆಡಿಸ್ತಾ ಇರಬೇಕು. ಫ್ರೆಂಡ್ಸ್, ನಮ್ಮ ಮನೆಯ ದನ ಇದು. ಇಲ್ಲಿ ಕೂಡ ಉಂಟು ನೋಡಿ, ಅಲ್ಲಿ ಹೊರಗಡೆ ತೋರಿಸಿದೆ. ಈಗ ಇಲ್ಲಿ ಕೂಡ ಉಂಟು. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇನ್ನು ಗಟ್ಟಿ ಆಗ್ತದೆ, ಕಲರ್ ಕೂಡ ಚೇಂಜ್ ಆಗ್ತದೆ. ನಾನು ಒಂದು ಪ್ಲೇಟ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಸವರೆ ಇಟ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಇದು ಇಷ್ಟು ಗಟ್ಟಿ ಆಗಬೇಕು. ಇಷ್ಟ ಆದಮೇಲೆ ಆಯಿತು ಅಂತ ಅಷ್ಟೇ. ಇದು ಹೀಗೆ ಆಯ್ತಲ್ಲ, ಇನ್ನು ತುಪ್ಪ ಹಚ್ಕೊಂಡಿದ್ದೇನೆ ಒಂದು ಪ್ಲೇಟಿಗೆ, ಅದಕ್ಕೆ ಹಾಕುವ. ಫೈನಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ಕ್ವೇರ್ ಅಥವಾ ರೌಂಡ್ ಶೇಪಲ್ಲಿ ಹಾಕ್ಕೊಂಡು ಆಮೇಲೆ ಚಾಕುವಲ್ಲಿ ಕಟ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಿದರೆ ಸಾಕು. ನೋಡಿ ಫ್ರೆಂಡ್ಸ್, ಇಷ್ಟು ಈ ಥರ ಚಾಕುವಲ್ಲಿ ಕಟ್ ಮಾಡಬೇಕು. ನಾನು 2 ಪೀಸ್ ಅಂದರೆ ಒಂದು ಮಾವನಿಗೆ ಕೊಟ್ಟೆ, ಒಂದು ನನ್ನ ಮಗನಿಗೆ ಕೊಟ್ಟೆ. ನನಗೆ ಬೇಕು ಅಂತ ಹೇಳಿದ, ಹಠ ಮಾಡಿ ಹಾಗೆ ಕೊಟ್ಟೆ. ನನ್ನ ಈ ವಿಡಿಯೋ ಈ ಸ್ವೀಟ್ ರೆಸಿಪಿಯೊಂದಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.